ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ ವಂಚನೆ ಮಾಡಿದ ಕೇಸ್ಗೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಚೈತ್ರಾ ಕುಂದಾಪುರಗೆ ಸಂಕಷ್ಟ. ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಕೋರ್ಟ್ಗೆ ಹಾಜರಾಗಿದ್ದಾರೆ. ವಾರೆಂಟ್ ಜಾರಿ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರಾಗಿರೋದು ಚೈತ್ರಾ. 1ನೇ ACMM ಕೋರ್ಟ್ಗೆ ಚೈತ್ರಾ ಕುಂದಾಪುರ ಹಾಜರಾಗಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಎಂಎಲ್ಎ ಸೀಟ್ ಕೊಡಿಸೋದಾಗಿ 5 ಕೋಟಿ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಸ್ಪರ್ಧಿ ಸದ್ಯ ಇವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಗಮನಿಸ್ತಾ ಇದ್ವಿ ಎಂಎಲ್ಎ ಸೀಟ್ ಕೊಡಿಸೋದಾಗಿ ವಂಚನೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೈತ್ರಾ ಕುಂದಾಪುರ ವಿಚಾರಣೆಗೆ ಹಾಜರಾಗಿದ್ದಾರೆ, ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ಸಂಪತ್, ಅಂದ್ರೆ ಎಲ್ಲರ ಗೆದ್ದಿರುವಂತಹ ಅಂದ್ರೆ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಅಲ್ಲಿ ಬಹಳಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಬಹಳಷ್ಟು ಸಾರ್ವಜನಿಕರ ಅವರಿಗೆ ಬೆಂಬಲ ಕೂಡ ಸಿಗ್ತಾ ಇತ್ತು. ಆದ್ರೆ ಈ ಹಿಂದೆ ಅವರು ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚಿಸಿದ ಕಾರಣ ಅವರನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 1ನೇ ACMM ನ್ಯಾಯಾಲಯಕ್ಕೆ ಅವರು ಹಾಜರಾಗಿರುವಂತದ್ದು. ಅಂದ್ರೆ ವಾರೆಂಟ್ ಕೂಡ ಇದ್ದ ಕಾರಣ ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಕೋರ್ಟ್ಗೆ ಬಂದಿರುವಂತದ್ದು. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ ವರ್ತೂರ್ ಸಂತೋಷ್ ಜೈಲಿಂದ ಬಿಡುಗಡೆ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಇದೀಗ ವಾರೆಂಟ್ ಜಾರಿ ಹಿನ್ನೆಲೆ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಹೊರಬಂದು ನ್ಯಾಯಾಲಯದ ಎದುರು ಒಂದು ಹಾಜರಾಗಿರುವಂತದ್ದು. ಅಂದ್ರೆ ನ್ಯಾಯಾಲಯಕ್ಕೆ ಅವರು ವಾರೆಂಟ್ ಹಿನ್ನೆಲೆಯಲ್ಲಿ ಅವರು ಹಾಜರಾಗ್ಲೇಬೇಕಿತ್ತು ಅನ್ನೋ ಒಂದು ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೂಡ ನ್ಯಾಯಾಲಯ ಕೊಟ್ಟಿರುವಂತದ್ದು. ಸೊ ಈ ಷರತ್ತು ಇದ್ದ ಕಾರಣಕ್ಕಾಗಿ ಅವರು ನ್ಯಾಯಾಲಯದ ಎದುರು ಹಾಜರಾಗ್ಲೇಬೇಕಾಗುತ್ತೆ. ಎಂಎಲ್ಎ ಸೀಟ್ ಕೊಡಿಸುವುದಕ್ಕಾಗಿ 5 ಕೋಟಿ ವಂಚನೆ ಕೇಸ್ ಸಂಬಂಧ ಅವರ ಮೇಲೆ 2-3 ಪ್ರಕರಣ ಕೂಡ ದಾಖಲಾಗಿತ್ತು. ಅಂದ್ರೆ ಕಳೆದ ವಾರ ಕೂಡ ಸಿಸಿಬಿ ಪೊಲೀಸರು ಇದರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಸದ್ಯ ಸೆಪ್ಟೆಂಬರ್ 22ಕ್ಕೆ ಅವರ ನ್ಯಾಯಾಂಗ ಬಂಧನ ಮುಗಿದ ಹಿನ್ನೆಲೆ ಬೆಂಗಳೂರಿನ 3ನೇ ACMM ಕೋರ್ಟ್ಗೆ ಈ ಹಿಂದೆ ಅವರನ್ನ ಹಾಜರುಪಡಿಸಿ ತದನಂತರ ಷರತ್ತುಬದ್ಧ ಜಾಮೀನನ್ನ ಕೂಡ ಕೊಡಿಸಲಾಗಿತ್ತು. ಸೊ ಈ ಪ್ರಕರಣದಲ್ಲಿ ಬಹಳಷ್ಟು ಗಗನ್ ಕಡೂರ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಇತರ ಸಹಚರರು ಕೂಡ ಅವರ ಜೊತೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಇಲ್ಲಿ ಕುತೂಹಲ ಏನಂದ್ರೆ ಬಿಗ್ ಬಾಸ್ಗೆ ಮತ್ತೆ ಚೈತ್ರಾ ಹೋಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ವಾರೆಂಟ್ ಜಾರಿಯಾದ ಕಾರಣಕ್ಕಾಗಿ ಅವರು ನ್ಯಾಯಾಲಯದ ಎದುರು ಹಾಜರಾಗಿದ್ದಾರೆ. ಈಗಾಗಲೇ ನ್ಯಾಯಾಧೀಶರ ಎದುರು ಅವರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಟ್ಕಟೆಯಲ್ಲಿ ನಿಂತಿರುವಂತದ್ದು. ಸೊ ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ವರ್ತೂರ್ ಸಂತೋಷ್ ಕೇಸನ್ನ ತೆಗೆದುಕೊಳ್ಳೋದಾದ್ರೆ ಮತ್ತೆ ವರ್ತೂರ್ ಸಂತೋಷ್ ಅವರು ಅವರು ಅರೆಸ್ಟ್ ಆದ ನಂತರ ಜೈಲಿಗೆ ಹೋದ ನಂತರ ಮತ್ತೆ ಬಿಗ್ ಬಾಸ್ಗೆ ಬಂದಿದ್ದು. ಅದೇ ಚೈತ್ರಾ ಕುಂದಾಪುರ ಅವರು ಮತ್ತೆ ನ್ಯಾಯಾಧೀಶರ ಎದುರು ಹಾಜರಾಗಿ ಮತ್ತೆ ಈಗ ಬರ್ತಿರುವ ಅಪ್ಡೇಟ್ ಪ್ರಕಾರ ಮುಂದಿನ ವಿಚಾರಣೆಯನ್ನ 13/1/2025 ಅಂದ್ರೆ ಜನವರಿಗೆ ನಿಗದಿಯನ್ನ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಅವರು ಮುಂದಿನ ವಿಚಾರಣೆ 10ಕ್ಕೆ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಅಂದ್ರೆ ವಾರೆಂಟ್ ರೀಕಾಲ್ ಮಾಡೋದಕ್ಕೆ ಚೈತ್ರಾ ಅವರು ನ್ಯಾಯಾಧೀಶರ ಎದುರು ಒಂದು ಹಾಜರಾಗಿರುವಂತದ್ದು. ಅಂದ್ರೆ ವಾರೆಂಟ್ ಇಶ್ಯೂ ಆದಾಗ ಒಮ್ಮೆ ವಾರೆಂಟ್ ಇಶ್ಯೂ ಆದಾಗ ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಯಾಕಂದ್ರೆ ವಾರೆಂಟ್ ಇಶ್ಯೂ ಆದಾಗ ಒಂದು ವೇಳೆ ಹಾಜರಾಗದೆ ಹೋದ್ರೆ ಬಂಧನ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಹೀಗಾಗಿ ದೊಡ್ಡ ಮನೆಯಿಂದ ನೇರವಾಗಿ ಅವರು ವಾರೆಂಟ್ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಎದುರು ಹಾಜರಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಕೋರ್ಟ್ಗೆ ಹಾಜರಾಗಿ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ವಾರೆಂಟ್ ರೀಕಾಲ್ ಅನ್ನ ಕೂಡ ಮಾಡಿಸಿಕೊಳ್ಳೋದಕ್ಕೆ ಒಪ್ಪಿರುವಂತದ್ದು. ಸೊ ಹೀಗಾಗಿ ಮುಂದಿನ ವಿಚಾರಣೆ ಅಂದ್ರೆ 13/1/2025ಕ್ಕೆ ಮುಂದೂಡಲಾಗಿದೆ. ಸೊ ಈಗಾಗಲೇ ಮೂಲಗಳ ಮಾಹಿತಿ ಪ್ರಕಾರ ಅಂದ್ರೆ ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಹೋಗುವ ಎಲ್ಲಾ ರೀತಿಯ ಲಕ್ಷಣ ಕೂಡ ಇರುವಂತದ್ದು. ಸಂಪತ್, ಭವ್ಯ, ನೀವು ಈಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ. ವಾರೆಂಟ್ ರೀಕಾಲ್ ಮಾಡೋಕ್ಕೆ ಮನವಿಯನ್ನ ಮಾಡಿದ್ರು, ಅದಕ್ಕೆ ನ್ಯಾಯಾಲಯ ಸಮ್ಮತಿಯನ್ನು ನೀಡಿದೆ ಅಂತೇಳಿ. ಹಾಗಾದ್ರೆ ಚೈತ್ರಾ ಮುಂದೆ ಯಾವ ಹಂತದಲ್ಲಿ ಕೋರ್ಟ್ಗೆ ಅಟೆಂಡ್ ಆಗಬೇಕಾಗತ್ತೆ? ಒಂದು ಕಡೆಯಲ್ಲಿ ಬಿಗ್ ಬಾಸ್ ಮನೆ, ಇನ್ನೊಂದು ಕಡೆಯಲ್ಲಿ ಕೋರ್ಟ್, ಎರಡನ್ನೂ ಕೂಡ ಅಟೆಂಡ್ ಮಾಡ್ತಾ ಇರಬೇಕಲ್ಲ ಅವರು? ಖಂಡಿತ. ಯಾಕಂದ್ರೆ ಚೈತ್ರಾ ಅವ್ರಿಗೆ ಈಗಾಗಲೇ ಸಾರ್ವಜನಿಕರ ಬೆಂಬಲ ಬಹಳಷ್ಟು ಇರುವಂತದ್ದು. ಅವರು ಬಿಗ್ ಬಾಸ್ ಅಲ್ಲಿ ಮತ್ತೆ ಮುಂದುವರೆದ್ರೆ ಈಗ ಏನು ವಾರೆಂಟ್ ಅನ್ನ ರೀಕಾಲ್ ಮಾಡಿಕೊಂಡಿರುವಂತದ್ದು ಅವರ ವಕೀಲರು ಕೂಡ ಮನವಿ ಮಾಡಿದ ಕಾರಣಕ್ಕಾಗಿ ಅಂದ್ರೆ ಜನವರಿಗೆ ಈ ವಾರೆಂಟ್ ವಿಚಾರಣೆಯನ್ನು 13/1/2025ಕ್ಕೆ ನಿಗದಿ ಮಾಡಿರುವಂತದ್ದು. ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಇಂದ ಔಟ್ ಆಗಿ ಅಥವಾ ಬಿಗ್ ಬಾಸ್ ಮುಗ್ದು ಹೋದ್ರೆ ಮತ್ತೆ ಅವರು ನ್ಯಾಯಾಲಯಕ್ಕೆ ಬಂದು ಹಾಜರಾಗುವುದಕ್ಕೆ ಯಾವುದೇ ರೀತಿಯಾದಂತಹ ತಕರಾರಿರಲ್ಲ. ಇಲ್ಲ ಹೋದ್ರೆ ಅಂದ್ರೆ ಬಿಗ್ ಬಾಸ್ ಮತ್ತೆ ಮುಂದುವರಿಕೆ ಆಗ್ತಾ
ಆಗ್ತಾ ಇದ್ರೆ ಚೈತ್ರಾ ಕುಂದಾಪುರ ಅವರು ಈಗ ಏನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ನೇರವಾಗಿ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ, ಅದೇ ರೀತಿ ಹಾಜರಾಗ್ಲೇಬೇಕಾಗುತ್ತೆ. ಯಾಕಂದ್ರೆ ಯಾರೇ ವ್ಯಕ್ತಿಗೆ ವಾರೆಂಟ್ ಇಶ್ಯೂ ಆದಾಗ ವಾರೆಂಟ್ ಅನ್ನ ರೀಕಾಲ್ ಮಾಡ್ಬೇಕಾಗುತ್ತೆ. ಸೊ ಈಗ ಚೈತ್ರಾ ಕುಂದಾಪುರ ಅವರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರೆಂಟ್ ಅನ್ನ ರೀಕಾಲ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಎದುರು ಖುದ್ದಾಗಿ ಕೂಡ ಹಾಜರಾಗಿರುವಂತದ್ದು. ತಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ರೂ ಕೂಡ ಏನು ಈ ಹಿಂದೆ ಅವರಿಗೆ ಷರತ್ತನ್ನ ವಿಧಿಸಲಾಗಿತ್ತು, ಸೊ ಅದನ್ನ ಪಾಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ ಜನವರಿಯಲ್ಲಿ ಮತ್ತೆ ಬಿಗ್ ಬಾಸ್ ಇಂದ ಹೊರಗಡೆ ಇದ್ರೆ ನೇರವಾಗಿ ಅವರು ಕೋರ್ಟ್ಗೆ ಕೂಡ ಹಾಜರಾಗೋದಕ್ಕೆ ಎಲ್ಲಾ ರೀತಿ ಅವಕಾಶ ಇರುವಂತದ್ದು. ಯಾಕಂದ್ರೆ ಅವರೇ ಮನವಿ ಮಾಡಿದ ಕಾರಣಕ್ಕಾಗಿ ವಾರೆಂಟ್ ಅನ್ನ ನ್ಯಾಯಾಧೀಶರು ರೀಕಾಲ್ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ನೀವು ಕೇಳಿದಾಗೆ ಮತ್ತೆ ಚೈತ್ರಾ ಕುಂದಾಪುರ ಅವರು ಮನೆಗೆ ಹೋಗದೆ ನೇರವಾಗಿ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅಥವಾ ಮತ್ತೆ ಅವರು ಮನೆಗೆ ಹೋಗ್ತಾರಾ? ಸೊ ಅದು ಇಲ್ಲಿ ಕ್ಯೂರಿಯಾಸಿಟಿ ಆಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ. ಸುನಿಲ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.